ಈಗ ರಾಜಕಾರಣ ಬಗ್ಗೆ ನಾವು ಮಾತಾಡೋದಿಲ್ಲ, ಮಾತಾಡಬಾರ್ದಿಲ್ಲ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ತಕ್ಷಣ ಮಂತ್ರಿಮಂಡಲ ಮಾಡಿ ಮಂತ್ರಿಗಳನ್ನ ಡೆಪ್ಯೂಟ್ ಮಾಡಿ ರಾಜ್ಯದ ಜಿಲ್ಲೆಗೆ ಒಬ್ಬೊಬ್ಬನ ಡೆಪ್ಯೂಟ್ ಮಾಡಿ ಎಲ್ಲೆಲ್ಲಿ ಮಳೆ ಆಗಿಲ್ಲ, ಎಲ್ಲೆಲ್ಲಿ ಬರ ಐತೆ ಅವರೆಲ್ಲ ಇಮಿಡಿಯೇಟ್ಲಿ ಕಾಳಜಿ ತಗೋಬೇಕಾದ್ರೆ ಸರ್ಕಾರ ಕರ್ತವ್ಯ ತಕ್ಷಣ ಮಾಡ್ಬೇಕಂತೇಳಿ ನಾನು ಸಹಿತ ಒತ್ತಾಯವನ್ನು ಮಾಡಿದ್ದೀನಿ, ಈಗೂ ಮಾಡ್ತೀನಿ. ಸರ್, ಈಗ ಮಹಿಳಾ ವಿವಿ ಹೆಸರಿಗೆ ಮಾತ್ರ ಆಗಿದೆ, ಮಹಿಳಾ ಸಬಲೀಕರಣ ಆಗ್ತದೆ. ಆರ್ಥಿಕ ಶಕ್ತಿ ಇಲ್ಲ, ಎಲ್ಲರೂ ಬರ್ತಾರೆ, ಒಂದು ಘಟಿಕೋತ್ಸವ ಮಾಡ್ತಾರೆ, ಹೋಗ್ತಾರೆ, ಅನುದಾನ ಕೊಡ್ತಾ ಇಲ್ಲ. ಈ ಸರಿ ನಾನು ನೀವು ಅನುದಾನಕ್ಕಾಗಿ ಈಗ ನಾನು ಅನುದಾನ ಕೊಡೋಕೆ ಬರೋಂಗಿಲ್ಲ, ಕಾನ್ಸ್ಟಿಟ್ಯೂನ್ಸಿನ ಅಂದಲ್ಲ ಇದು. ಈ ಜಿಲ್ಲೆಯವ ನಾನು, ಬಿಜಾಪುರ ಜಿಲ್ಲೆಯವ ನಾನು, ಬಟ್ ಕೊಡೋಕೆ ಬರೋದಿಲ್ಲ. ಬಟ್ ಕೊಡಿಸ್ತೀನಿ ಬೇರೆಯವ್ರ ಕಡೆ. ಸರ್ಕಾರಕ್ಕೆ ನೀವು ಮಾಡ್ಬೋದಲ್ಲ? ಸರ್ಕಾರ ಅದೇ ಹೇಳಿ ನಾನು ಮೇಡಮ್ಗೆ ಹೇಳಿ, ನಾನು ಮೇಡಮ್ಗೆ ಹೇಳಿ ಒಂದು ಪ್ರಪೋಸಲ್ ತೊಗೊಂಬರ್ತೀನಿ. ನಾನೇ ಮೀಟಿಂಗ್ ಕರಿತೀನಿ, ಫೈನಾನ್ಸ್ ಸೆಕ್ರೆಟ್ರಿನ ಮತ್ತು ಎಜುಕೇಷನ್ ಸೆಕ್ರೆಟ್ರಿನ ಕರೆದು ಮಾಡಿ ಒಟ್ಟು ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ಏನಾದ್ರು ಮಾಡುವಂಥ ಜವಾಬ್ದಾರಿ ಮಾಡ್ತೀನಿ. ಸುಳ್ಳು ನಾನು ದೊಡ್ಡದಾಗಿ ಭಾಷಣ ಮಾಡೋದಿಲ್ಲ. ಬಟ್ ಮೇಡಮ್ಗೆ ಹೇಳಿ ನಾನು ವಿ ಸಿ ಅವ್ರಿಗೆ ತೊಗೊಂಬರಲಿ, ಖಂಡಿತವಾಗಿ ನಾನು ಮಾಡಿ ಕೊಡ್ತು ಅಂತ ಕೆಲಸ ಮಾಡಿ ಆಫ್ಟರ್ ದಿ ಸೆಷನ್. ಸಭಾಪತಿ ಸ್ಥಾನದ ವಿಚಾರವಾಗಿ ಆಡಳಿತ ಪಕ್ಷದವ್ರನ್ನ ಕೊಡಿಸ್ಬೇಕು ಅಂತ ಅವರು ಇದು ಮಾಡ್ತಾರೆ. ಅವರು ಕುಡಿದಲ್ಲಿ ಯಾರು ಬೇಡ ಅಂತಾರೆ. ಸಿಎಂ ಒತ್ತಡ ಆಗ್ತಾ ಇದ್ದಾರೆ ನಿಮ್ಮ ಮೇಲೆ. ಹಾಸ್ಪಿಟಲ್ನಾಗಿದ್ರು ಕರೆ ಮಾಡಿ ಇಲ್ಲಿವರೆಗೆ 1956ರಿಂದ ಇಲ್ಲಿವರೆಗೆ ಒಬ್ಬ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಿಲ್ಲ. ಸಭಾಪತಿಗಳು ತಮ್ಮ ಪೂರ್ಣವಾದಂಥ ಪೀರಿಯಡನ್ನು ಮುಗಿಸ್ಯಾರ. ಇವರೇನೋ ಹೊಸ ತೆಗೆದಾರೆ ಇವರು. ಅದು ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನೋಡಿ. 1900 ಸುಬ್ರಹ್ಮಣ್ಯ 56ರಿಂದ ಇಲ್ಲಿವರೆಗೆ ಎಲ್ಲರೂ ಸಭಾಪತಿಗಳು ತಮ್ಮ ತಮ್ಮ ಪೀರಿಯಡ್ ಮುಗಿಸ್ಯಾರ. ಒಬ್ಬರು ನೋಡಿ, ಒಬ್ಬರನ್ನೂ ಏನು ಮಾಡಲ್ಲ, ಎಲ್ಲರೂ ಮುಗಿಸ್ಯಾರ. ಅಲ್ಲಿ ಕಾಂಗ್ರೆಸ್ ಇದ್ದಾರೆ, ಬಿ ಜೆ ಪಿ ಇದ್ದಾರೆ. ಇವರೇನು ಅದನ್ನೇ ಅವ್ರಿಗೆ ಅಕಾಮಡೇಟ್ ಮಾಡಬೇಕತ್ತು. ಅಕಾಮಡೇಟ್ ಮಾಡ್ಬೇಕಾದ್ರೆ ಮತ್ತು ಎಲ್ಲ 226 ಮಂದಿನೂ ಮಂತ್ರಿ ಮಾಡಬೇಕಾಗಿತ್ತಲ್ಲ. 75 ಮಂದಿಯೊಳಗೆ ಕಾಂಗ್ರೆಸ್ದವ್ರು 4 ಮಂದಿದ್ದಾರೆ, 4 ಮಂದಿಗೆ ಮಾಡ್ತೀನಿ ಮಾಡಬೇಕಲ್ಲ. ಅದಕ್ಕೆ ಸಭಾಪತಿ ಅದು ಇವತ್ತಿನವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಬದಲು ಮಾಡಿದಂಥ ಉದಾಹರಣೆಗಳಿಲ್ಲ. ಅದು ಇದು ಸಂವಿಧಾನದ ಹುದ್ದೆ. ಅಲ್ಲಿ ಹೋಗಿ ಕೂತ್ಕೊಂಡವ್ರು ಯಾವುದೇ ಪಕ್ಷದವರಲ್ಲಿ ಆ ಪಕ್ಷದವರಿದ್ದರೂ ಸಹಿತ ಅಲ್ಲಿ ಸಂವಿಧಾನದ ಪ್ರಕಾರ ನಡಿಬೇಕಾಗೈತಿ. ಯಾರು ಸಭಾಪತಿ ಇದ್ದೀನೋ ಅವರಿದ್ದು ಅಂದ್ರೆ ಅವ್ರ ಪರವಾಗಿ ಮಾಡ್ಬೇಕಂತೇಳಿ ಅವ್ರನ್ನ ಮಾಡೋಕ್ಕಾಗತ್ತೆ ಅನ್ನೋದು ಆಗೋದಿಲ್ಲ. ಅಲ್ಲಿದ್ದವ್ರು ಪಕ್ಷಾತೀತವಾಗಿರಬೇಕು. ಮತ್ತು ನಾನು ಇಡೀ ಭಾರತ ದೇಶದಲ್ಲಿನ ಅತ್ಯಂತ ಸೀನಿಯರ್, ಮತ್ತು 48 ವರ್ಷ ಸುದೀರ್ಘವಾದಂಥ ನನ್ನವರು ಚೇಂಜ್ ಮಾಡ್ತಾರಂದ್ರೆ ಬಹುಮತ ಐತಿ ಅಂತಂದ್ರೆ ಏನು ಮಾಡ್ತಾರೆ ಮಾಡಲಿ. ನಾನು ಅದ್ರ ಬಗ್ಗೆ ವಿಚಾರ ಮಾಡೋದು ನೋಡ್ತೀನಿ. ಸಿಚುವೇಶನ್ ಮೇಲೆ ನಾನು ತೀರ್ಮಾನ ಮಾಡ್ತೀನಿ. ಸರಿಯಲ್ಲ ಅಂತ ಹೇಳ್ತೀನಿ. ಅವ್ರು ಒತ್ತಡ ಹಾಕ್ತಾರೆ ಸರಿಯಲ್ಲ ಅಂತೀರಿ? ಒತ್ತಡ ಹಾಕೋದಲ್ಲ, ಯಾವಾಗಾದರೂ ಸಂವಿಧಾನ ಪೀಠದಲ್ಲಿದ್ದಂಥವ್ರನ್ನ ತೆಗೆಯುವಂಥದ್ದು ಅಥವಾ ಅವಿಶ್ವಾಸ ನಿರ್ಣಯ ಎದಕ್ಕೆ ಮಂಡಿಸ್ತೀರಿ? ಕಾರಣ ಬೇಕು. ಒಂದು ಭ್ರಷ್ಟಾಚಾರ ಮಾಡಿರಬೇಕು, ಪಕ್ಷಪಾತ ಮಾಡಿರಬೇಕು, ಏನಾರಾಗಿರ್ಬೇಕು, ಕಾರಣ ಬೇಕಪ್ಪ. ನಿಮ್ಮಣ್ಣ ಏನಂದ್ರೆ ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡ್ತೀವಿ. ಏನಂತ ಮಾಡ್ತೀರಿ ನನ್ನ ಮೇಲೆ? ನಾ ಏನೇನು ಮಾಡಲಿಲ್ಲ ಇವತ್ತಿನವರೆಗೂ. ಮಾಡ್ತಾರೆ, ನೋಡೋಣ ಸಿಚುವೇಶನ್ ಏನು ಬರ್ತದೆ ಅದ್ರ ಪ್ರಕಾರ ನೋಡಬೇಕಾಗ್ತದೆ. ಅವ್ರು ಕೆಲವರು ಸೀನಿಯರ್ ಹೇಳ್ತಾರೆ ಸರ್, ಬೇಡ ಹೊರಟವ್ರು ಬೇಡ, ಅವ್ರು ಅವಧಿ ಮುಗಿಲಿ ಅಂತೇಳಿ. ಇನ್ನು ಕೆಲವರು ನಮಗೆ 90% ಜನ ನನ್ನ ಪರವಾಗಿದ್ದಾರೆ. ಅವರು ಸದನ ಸರಿ ನಡೆಸ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಮಾಧ್ಯಮದವ್ರು ಹೇಳ್ತಾರೆ, ಅವ್ರದ್ದೇ ಆದಂಥವ್ರು ಸೀನಿಯರ್ ಮಂದಿ ಹೇಳ್ತಾರೆ. ಬಟ್ ಅವರು ನೋಡೋಣ, ಅವ್ರದ್ದು ಏನೇನು ನಡೀತದೆ ನೋಡಿ. ನನಗೇನಿಲ್ಲ, ನನಗಂಥ ವಿಷಯ ಬಂದರೆ ನಾವು 1 ನಿಮಿಷ ಅಲ್ಲಿ ಕೂಡೋದಿಲ್ಲ. ಅದ್ರ ನೋಟಿಸ್ ನಾನು ನೋಡಿನಿ ಅಂದ್ರೆ 1 ಸೆಕೆಂಡ್ನಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ. ನನ್ನ ಗೌರವಕ್ಕಿಂತ ದೊಡ್ಡದಲ್ಲ. ಎಲ್ಲ ಸ್ಥಾನಮಾನ ಉಂಡಿನಿ, ಎಲ್ಲ 4-5 ಖಾತೆ ಮಂತ್ರಿ ಆಗಿದ್ದೀನಿ, 3 ಸಭಾಪತಿ ಆಗಿದ್ದೀನಿ, ಈಗ ಸರಿ ಶಾಸಕನಾಗಿದ್ದೀನಿ, ಎಲ್ಲವನ್ನು ಉಂಡು. ಬಟ್ ಗೌರವಕ್ಕಿಂತ ದೊಡ್ಡದಲ್ಲ. ಗೌರವದಲ್ಲಿದ್ದ ಸ್ಥಾನದಲ್ಲಿದ್ದಂಥವ್ರನ್ನ ಅಗೌರವ ಮಾಡೋ ಪದ್ಧತಿ ಒಳ್ಳೆಯದಲ್ಲ. ನಾ ಅಗೌರವ ಮಾಡಿಸ್ಕೊಳ್ತಾ ಇಲ್ಲ, ಮತ್ತು ನನ್ನ ಎಥಿಕ್ಸನ್ನು ನಾ ಬಿಡೋದಿಲ್ಲ. ಸರ್, ಈಗ ಇನ್ನೊಂದು ಸಿದ್ದರಾಮಯ್ಯ ಅವರು 2028ನೇ ಚುನಾವಣೆ ನಿಲ್ಲಲ್ಲ ಅಂತ ಚುನಾವಣಾ ರಾಜಕೀಯದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅದು ನಾನು ನಿವೃತ್ತಿ ಆಗಲಿ ಅಂತೀನಿ. ನಾನು ನಿವೃತ್ತಿ ಆಗ್ತೀನಿ. ಇಲ್ಲ, ನನಗೂ ಹಂಗೆ ಅನಿಸ್ತೈತೆ ಎಷ್ಟೋ ಸಾರಿ ಹಂಗೆ. ಬಟ್ ಸಿದ್ದರಾಮಯ್ಯನಂಥವರು ನಿವೃತ್ತಿ ಆಗೋದು ಸೂಕ್ತ ಅಲ್ಲ. ಅಂಥವ್ರು ಇನ್ನೂ ರಾಜಕಾರಣ ಇರಬೇಕು. ರಾಜಕಾರಣದಲ್ಲಿ
ಜನರಿಗೆ ಮಾರ್ಗದರ್ಶನ ಮಾಡಬೇಕು. ಅತ್ಯಂತ ಪ್ರಬುದ್ಧವಾದಂಥ ರಾಜಕಾರಣಿ, ಅತ್ಯಂತ ಅನುಭವ ಇದ್ದಂಥ ರಾಜಕಾರಣಿ, ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ಹೋಗೋಂಥ ಒಬ್ಬ ಉತ್ತಮವಾದಂಥ ಏನು ಮುಖ್ಯಮಂತ್ರಿ ನಾನು ನೋಡಿದಂದ್ರೆ ಅಂಥವ್ರಿಂದ ಮುಂದುವರಿಬೇಕು. ನಾನು ನಾಳೆ ಹೋಗ್ತೀನಿ, ನಾಳೆ ಅವರಿಗೆ ಅವ್ರ ಮಾತನ್ನು ಹಿಂತೆಗೆಸಿ ಮುಂದುವರಿಯುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.